ಮಳೆಯಲ್ಲಿ ದಾವತ್. ತುನಿಗುಬ್ಬಚ್ಚಿ, ಚಿಚುಕಾಗೆ, ಚೋಟಿಗಿಳಿ ಇವ್ರ ಮೂಜನನು ಚಿಕ್ಕ ವಯಸ್ಸಿಂದಾನೋ ಗೆಳತಿಯರು. ಸ್ಕೂಲಿಂದ ಕಾಲೇಜ್ ತನಕ ಎಲ್ರೂ ಒಟ್ಟಿಗೆ ಓದ್ತಾ ಇದ್ರು. ಉಳ್ದಿದ್ರಲ್ಲಿ ಹೇಗೋ ಗೊತ್ತಿಲ್ಲ, ಆದ್ರೆ ಓದೋದ್ರಲ್ಲಿ ಮಾತ್ರ ಯಾವಾಗ್ಲೂ ತುನಿಗುಬ್ಬಚ್ಚಿ ಟಾಪ್ ಅಲ್ಲಿ ಇರ್ತಿದ್ಲು. ಅವರ ಕಾಲೇಜ್ ಎಲ್ಲ ಫೈನಲ್ ಇಯರ್ ಮುಗ್ದು ಇವಾಗ ರಿಸಲ್ಟ್ ಬಂದಿತ್ತು. ಎಲ್ರು ನೋಟಿಸ್ ಬೋರ್ಡ್ ಹತ್ರ ಇದ್ರು. ಆವಾಗ ಚೋಟುಗಿಳಿ ಸಂತೋಷದಿಂದ, ಏ ಚಿಚ್ಚು, ನಾನು ಪಾಸ್ ಆದೆ, ಜಸ್ಟ್ ಪಾಸ್ ಆಗಿದ್ದ ಅಷ್ಟೇ. ಹೇಗೋ ಬಾರ್ಡರ್ ಇಂದ ತಪ್ಪಿಸ್ಕೊಂಡೆ. ಇವತ್ತಿಂದ ನಮ್ ತಂದೆ ನನ್ನ ಮನೆಯಿಂದ ಹೊರಗಡೆ ಹಾಕಲ್ಲ. ಆವಾಗ ಚಿಚ್ಚು ನಗುತ್ತಾ, ಚೋಟು, ನನ್ನ ಕತೆ ಕೂಡ ಅಷ್ಟೇ. ನಾನ್ ಕೂಡ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆದೆ. ಮುಟ್ಟಾಳರು ಪಾಸ್ ಆದ್ರೆ ಏನು, ಫೇಲ್ ಆದ್ರೆ ಏನು. ಸರಿ, ತುನಿಯಲ್ಲಿ ಅಲ್ಲಿ ರಿಸಲ್ಟ್ ಬೋರ್ಡ್ ಹತ್ರ ನೋಡ್ದೆ, ಎಲ್ಲೂ ಕಾಣ್ತಾ ಇಲ್ಲ. ಎಂದಿನಂತೆ ಅಳ್ತಾ ಕೂತಿದ್ದಾಳ. ಅಳ್ತಾ ಇದ್ದಾಳ? ಯಾಕೆ? ಪಾಸ್ ಆಗಿಲ್ಲ ಅಂತ ಭಯ ಪಟ್ಕೊಂಡ? ಅಯ್ಯೋ ಹುಚ್ಚಿ, ಅವಳು ಫೇಲ್ ಆಗ್ತೀನಿ, ಫೇಲ್ ಆದ್ಲು ಅಂತನ ಕೂತು ಅಳ್ತಾಳೆ. ಇಲ್ಲ, 99 ಮಾರ್ಕ್ಸ್ ಬಂದ್ರೆ ಅಯ್ಯೋ 1 ಮಾರ್ಕ್ಸು ಯಾಕೆ ಬರ್ಲಿಲ್ಲ ಅಂತ ಅಳ್ತಾಳೆ. ಅಲ್ಲಿ ನೋಡು, ಅಲ್ಲಿ ಬರ್ತಾ ಇದ್ದಾಳಲ್ವಾ ಆ ಮಹಾರಾಣಿ. ತುನಿ ತುಂಬಾನು ಸಂತೋಷದಿಂದ ಓಡ್ಕೊಂಡ್ ಬಂದು, ಚೋಟು, ಚಿಚ್ಚು, ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ನ ಹೆಸರೇ ಬೋರ್ಡಲ್ಲಿ ಮೇಲೆ ಸ್ಥಾನದಲ್ಲಿ ಬಂದಿರೋದು. ನಾನು ಈ ಕಾಲೇಜಲ್ಲೇ ಎಲ್ಲರಿಗಿಂತ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ. ನಮ್ ತಂದೆ ತಾಯಿ ನನ್ ಬಗ್ಗೆ ಹೆಮ್ಮೆ ಪಡ್ತಾರೆ. ಚೋಟು ಚಪ್ಪಾಳೆ ತಟ್ಟಿ, ಓ ತುನಿ, ಕಂಗ್ರಾಚುಲೇಷನ್. ನೀನು ಕ್ಲಾಸಿಗೆ ಫಸ್ಟ್ ಬಂದಿದೀಯ ಅಂತ ಹೆಮ್ಮೆ ಪಡ್ಬೇಡ. ಯಾಕೆಂದ್ರೆ ನೀನು ಬರದಿದ್ರೇನೆ ಎಲ್ಲರೂ ಚಿಂತೆ ಪಡ್ಬೇಕು. ನೀನು ಹಗಲು ರಾತ್ರಿ ಅಂತ ಪುಸ್ತಕದ ಜೊತೆ ಕುಸ್ತಿ ಮಾಡ್ತಾ ಇರುವಾಗನೇ ಗೊತ್ತಾಗಿಲ್ವಾ? ಆವಾಗ ಚಿಚುಕಾಗೆ, ಚೋಟು, ಕಂಗ್ರಾಟ್ಸ್ ಹೇಳೋದಲ್ಲ ಇರ್ಲಿ. ತುನಿ, ನೀನು ಕ್ಲಾಸ್ಗೆ ಫಸ್ಟ್ ಬಂದಿದೀಯಾ, ಅದ್ರಿಂದ ನಮ್ಮ ಎಲ್ಲರಿಗೂ ಬ್ರಹ್ಮಾಂಡವಾಗಿ ಪಾರ್ಟಿ ಕೊಡ್ಬೇಕು. ಹೌದು ತುನಿ, ನನಗೆ ಚಿಕನ್ ಬಿರಿಯಾನಿ, ಮಟನ್ ಚುಕ್ಕ, ಕೊನೆಗೆ 2 ಆಮ್ಲೆಟ್. ನಮ್ಮ ಊರಲ್ಲಿರುವ ದೊಡ್ಡ ರೆಸ್ಟೋರೆಂಟ್ ಒಂದಿದೆ ಅಲ್ವಾ, ಬಾ ಅಲ್ಲಿಗೆ ಹೋಗೋಣ. ಆವಾಗ ಟೊನಿ ಸ್ವಲ್ಪ ಟೆನ್ಷನ್ ಆದ್ಲು. ಏನೋ ಪಾರ್ಟಿನ ನಾನ್ ನಿಮ್ಗೆ ಕೊಡದ? ಅಯ್ಯೋ, ನನ್ ಜೊತೆ ಹಣ ಎಲ್ಲಿದೆ? ನಾನು ನನ್ನ ಪ್ಯಾಕೆಟ್ ಮನಿ ಎಲ್ಲ ಪುಸ್ತಕ ತಗೊಳ್ಳಿಕ್ಕೇನೆ ಖರ್ಚು ಮಾಡ್ಬಿಟ್ಟೆ. ಬೇಕಂದ್ರೆ ನನ್ನ ಪರ್ಸ್ನ ಚೆಕ್ ಮಾಡಿ ನೋಡಿ, ಅದರಲ್ಲಿ 1 ರೂಪಾಯಿನೂ ಹಣ ಇಲ್ಲ. ಚಿಚು ಕೋಪದಿಂದ, ಇದು ಸರಿಯಾಗಿದೆ ಕಣೆ. ಯಾವಾಗ ನೋಡಿದ್ರು ಇವಳೆ ಫಸ್ಟ್ ರ್ಯಾಂಕು ಬರ್ತಾಳೆ. ಯಾವಾಗ ನೋಡಿದ್ರು ಹಣ ಇಲ್ಲ ಅಂತ ತಪ್ಪಿಸ್ಕೊಳ್ಳೋದು. ಈ ಸಲ ಹಣ ಇಲ್ಲದಿದ್ರೆ ಅಂಕಲ್ ಜೊತೆ ಕೇಳ್ಕೊಂಬಾ, ನಾವೆಲ್ಲರೂ ಇಲ್ಲೇ ಇರ್ತೀವಿ. ಅಯ್ಯೋ ಚಿಚ್ಚು, ನಮ್ ತಂದೆ ನನಗೆ ಪಾಕೆಟ್ ಮನಿ ಕೊಡದ. ಇವಾಗ ಹೋಗಿ ಕೇಳಿದ್ರೆ ನನಗೆ ಒದೆ ಕೊಡ್ತಾರೆ ಅಷ್ಟೇ. ಅವರು 1 ನಯ ಪೈಸಾ ಕೂಡ ಕೊಡೋದಿಲ್ಲ. ಇವಾಗೇನು ನಿಮ್ಗೆ ಪಾರ್ಟಿ ಕೊಡಲ್ಲ ಅಂತ ಹೇಳದ್ನ? ನನಗೆ ಕೆಲಸ ಬಂದ ತಕ್ಷಣ ಮೊದಲ ಹಣದಲ್ಲಿ ಮೊದಲ ಪಾರ್ಟಿ ನಿಮಗೇನೆ ಕೊಡೋದು. ನೋಡ್ದ ಚಿಚ್ಚು, ಮತ್ತೆ ಇವಳ ಜಿಪಡತನವನ್ನು ಆರಂಭಿಸ್ಬಿಟ್ಲು. ಯಾವಾಗ ಕೇಳಿದ್ರು ಆಮೇಲೆ ಕೊಡ್ತೀನಿ, ಇವಾಗ ಕೊಡ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ. ಸರಿ ಆಯ್ತು, ಬನ್ನಿ ಹೊರಡೋಣ ನಾವು. ಹಾಗೆ ಕಾಲೇಜ್ ಪಾರ್ಟಿಯಿಂದ ಹೇಗೋ ಟೊನಿಗುಬ್ಬಚ್ಚಿ ತಪ್ಪಿಸ್ಕೊಂಡ್ಲು. ಕೆಲವು ದಿನಗಳ ನಂತರ ಅವಳಿಗೆ ಒಂದೊಳ್ಳೆ ಸಂಬಂಧನೂ ಸಿಕ್ಕಿತ್ತು. ಮದುವೆ ನಡೆಯುವ ದಿನ ಮದುವೆ ಮಂಟಪದಲ್ಲಿ ಟೊನಿ ಅಲಂಕಾರ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದಾಗ ಚೋಟು ಚಿಚ್ಚು ಅಲ್ಲಿಗೆ ಬಂದ್ರು. ಏನೇ ತುನಿ, ಮದುವೆ ಹುಡುಗಿಯ ಗೆಟಪ್ಪಲ್ಲಿ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೀಯ. ಆ ರೇಷ್ಮೆ ಸೀರೆ, ಚಿನ್ನದ ಹಾರ, ನಿನ್ನ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದ್ಯಾ ಕಣೆ. ಟೊನಿಗುಬ್ಬಚ್ಚಿ ನಾಚಿಕೆ ಪಟ್ಟು, ಥ್ಯಾಂಕ್ಸ್ ಚೋಟು, ನನ್ನ ಪ್ರಾಣ ಸ್ನೇಹಿತರು ನೀವು. ಬೆಳಿಗ್ಗೆಯಿಂದ ನನ್ನ ಕಣ್ಣು ನಿಮ್ಮನ್ನೇ ಹುಡುಕ್ತಾ ಇದೆ. ಸರಿ, ಮದುವೆಗೆ ಬಂದ್ರಲ್ವ, ಸಂತೋಷ. ಊಟ ಮಾಡಿದ್ರಾ? ಆವಾಗ ಚಿಚ್ಚು ನಗುತ್ತಾ, ಏನು ಬೇಳೆ ಸಾಂಬಾರು, ಹಪ್ಪಳ, ಪಲ್ಯ ಅದೇ ಕೇಳ್ತಾ ಇದೀಯಾ? ಅದೆಲ್ಲ ನಮ್ದು ಆಯ್ತು. ಸರಿ, ಇವಾಗಾದ್ರೂ ಹೇಳು, ಕಾಲೇಜ್ ಟಾಪರ್ ಆಗಿ ಬಂದಾಗ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಇವಾಗ ಮದ್ವೆನೇ ಆಗ್ಬಿಟ್ಟಿದೆ, ಇವಾಗ ಯಾವಾಗ ಕೊಡ್ತೀಯಾ? ಹೌದು ತುನಿ, ನಿನ್ನ ಮದುವೆಯಲ್ಲಿ ಊಟ ಎಲ್ಲ ನಮಗೆ ಬೇಕಾಗಿಲ್ಲ. ನಾವು ಪಾರ್ಟಿ ಯಾವಾಗ ಮಾಡ್ಕೊಳ್ಳೋಣ? ಯಾವಾಗ ಡೇಟು, ಟೈಮು, ದಿನ ಯಾವಾಗ ಎಲ್ಲ ಹೇಳ್ಬಿಡು. ಅವತ್ 3 ಜನ ಪಾರ್ಟಿಗೆ ಹೋಗೋಣ. ಟೊನಿ ಸ್ವಲ್ಪ ಕೋಪದಿಂದ, ಅಯ್ಯಯ್ಯೋ, ಪಾರ್ಟಿನ? ಅದು ಇವಾಗನ? ನಾನು ಇವಾಗಷ್ಟೇ ಮದುವೆಯಾಗಿ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಅತ್ತೆ ಇರ್ತಾರೆ. ಈ ಮದುವೆ ಟೆನ್ಷನು, ಚಿನ್ನಾಭರಣ, ರೇಷ್ಮೆ ಸೀರೆ ಇದೆಲ್ಲ ನೋಡ್ಬೇಕಾದ್ರೆ ನನ್ನ ಮೈಯೆಲ್ಲ ತುಂಬಾ ಭಾರವಾಗಿದೆ. ಅದು ಅಲ್ಲದೆ ಅತ್ತೆ ಇರ್ತಾರೆ, ಅವ್ರು ಏನ್ ಅನ್ಕೋತಾರೆ? ಆವಾಗ ಚಿಚ್ಚು, ಅರರೇ, ಮತ್ತೆ ಪುನಃ ಆರಂಭಿಸ್ಬಿಟ್ಲಾ? ನಿನಗೆ ಪಾರ್ಟಿ ಕೊಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅನ್ನೆ. ಯಾಕೆ ಹೀಗೆ ಏನೇನೋ ಮಾತಾಡ್ತಿದ್ದೀಯಾ? ಅಯ್ಯೋ, ಡೈಲಾಗ್ ಎಲ್ಲ ಏನು ಹೇಳ್ತಾ ಇಲ್ಲ ಕಣೆ ಚಿಚ್ಚು. ಮದುವೆಯಾಗಿ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಇದೆಲ್ಲ ಮುಗಿಲೆ. ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಅತ್ತೆ ಮನೆಗೆ ಕರೆದು ಅಲ್ಲೇ ನಾನೇ ಸ್ವತಃ ನಿಮ್ಗೆ ಅಡಿಗೆ ಮಾಡಿ ಹಾಕ್ತೀನಿ.
ಸ್ವಲ್ಪ ನಿಧಾನವಾಗಿರಿ, ಆಮೇಲೆ ನಿಮ್ಗೆ ಪಾರ್ಟಿ ಕೊಡ್ತೀನಿ. ಚೋಟು ಬೇಜಾರಿಂದ ಸರಿ, ಆಮೇಲೆ ಯಾವಾಗ ಬರ್ತದೆ ಅಂತ ನೋಡೋಣ. ಸರಿ, ಅತ್ತೆ ಮನೆಗೆ ಹೋಗಿ ಎಂಜಾಯ್ ಮಾಡು. ಕಾಲ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇತ್ತು. ಹಲವಾರು ವರ್ಷಗಳೇ ಕಳೀತು. ಇವಾಗ ಟೋನಿ, ಚೋಟು, ಚಿಚು ಎಲ್ರೂ ಸೆಟಲ್ ಆಗಿದ್ರು. ಎಲ್ರಿಗೂ ಮದ್ವೆನೂ ಆಗಿತ್ತು. ಎಲ್ರಿಗೂ ಮಕ್ಕಳು ಕೂಡ ಹುಟ್ಟಿತ್ತು. ಹೀಗಿರುವಾಗ ಒಂದಿನ ಇದ್ದಕ್ಕಿದ್ದಂತೆ ಒಂದ್ ಜಾಗದಲ್ಲಿ ಎಲ್ರೂ ಒಟ್ಟಿಗೆ ಭೇಟಿಯಾದ್ರು. ಆವಾಗ ಟೋನಿ ಆಶ್ಚರ್ಯದಿಂದ, ಸಂತೋಷದಿಂದ, ಚೋಟು, ಚಿಚ್ಚು, ಹೇಗಿದ್ದೀರ ಕಣೆ? ನಿಮ್ಮೆಲ್ಲರನ್ನ ನೋಡಿ ಎಷ್ಟು ದಿನ ಇತ್ತು. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ? ಅರೇ ತುನಿ, ಹೇಗಿದ್ಯಾ ಕಣೆ? ನಾವೆಲ್ಲ ಚೆನ್ನಾಗಿದ್ದೀವಿ. ನನ್ ಮಗನ, ಅವನು ಚಿನ್ನು 3ನೇ ಕ್ಲಾಸ್ ಓದ್ತಿದ್ದಾನೆ. ಅಯ್ಯೋ, ಎಷ್ಟೊಂದು ಗಲಾಟೆ. ನನ್ ಮಗಳು ಬುಜ್ಜಿ ತುಂಬಾ ಬುದ್ಧಿವಂತೆ, ನನ್ನ ರೀತಿನೇ. ಅವಳು ತುಂಬಾ ಚೆನ್ನಾಗಿ ಓದ್ತಾಳೆ. ಆಮೇಲೆ ನನ್ ಮಗಳು ಬುಜ್ಜಿ ಇಂಟರ್ ಮುಗಿಸಿದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ತುಂಬಾ ನಂಬಿಕೆ ಇಟ್ಟು ಕಾಯ್ತಾ ಇದ್ದಾಳೆ. ಅದೆಲ್ಲ ಎಲ್ಲಿ ತುನಿ? 10 ವರ್ಷಗಳ ಹಿಂದೆ ನಮಗೆ ಪಾರ್ಟಿ ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ? ಇನ್ನೂ ಕೂಡ ಪಾರ್ಟಿಗೆ ಸಮಯ ಸರಿಯಾಗಿ ಬರ್ಲಿಲ್ವಾ ಅಥವಾ ಕೊಡದೇ ಇಲ್ವಾ? ಹೌದು ತುನಿ, ಕಾಲೇಜು ಮುಗಿಸುವಾಗ ಕೈಯಲ್ಲಿ ಹಣ ಇಲ್ಲ, ಕೆಲಸ ಸಿಕ್ಕಿದ್ಮೇಲೆ ಕೊಡ್ತೀನಿ ಅಂದೆ. ಆಮೇಲೆ ಮದುವೆಯಲ್ಲಿ ಅತ್ತೆ ಮನೆಗೆ ಹೋದ್ಮೇಲೆ ಕೊಡ್ತೀನಿ ಅಂದೆ. ಇವಾಗ ಅತ್ತೆ ಮನೆಗೆ ಹೋಗಿ ಜೀವನ ಮಾಡಿ ಮಗಳಾಗಿ, ಮಗಳು ಕೂಡ ಇವಾಗ ಶಾಲೆಗೆ ಹೋಗ್ತಾ ಇದ್ದಾಳೆ. ಟೋನಿ ಟೆನ್ಷನ್ ಆಗಿ ವಾಚ್ನ ನೋಡಿ, ಅಯ್ಯೋ, ಏನೋ ಪಾರ್ಟಿನ? ಅಯ್ಯೋ, ನಿಮ್ದೇನೆ ಇನ್ನೂ ಕೂಡ ಪಾರ್ಟಿ ಮುಗ್ದಿಲ್ವಾ? ಹೌದು, ನೀವೆಲ್ಲ ಚೆನ್ನಾಗಿ ತಾನೇ ಇದ್ದೀರಾ, ಅದ್ರ ಮಧ್ಯೆ ಯಾಕೇನೆ ಪಾರ್ಟಿ? ಚೋಟು ಕೋಪದಿಂದ, ಏನಿತ್ತು ನೀ? ನಾವು ಕೇಳೋದು ನಿನ್ಗೆ ಬೇಜಾರಾಗ್ತಾ ಇದೀಯಾ? ಅವತ್ತು ಕೊಡ್ತೀನಿ ಅಂದೆ, ಇನ್ನು ಕೊಡ್ತಾ ಇದೀಯಾ? ಬಾ, ಇವತ್ ಪಾರ್ಟಿ ಕೊಡ್ಲೇಬೇಕು. ಆವಾಗ ಟೋನಿ ಟಾಪಿಕ್ ಚೇಂಜ್ ಮಾಡಕ್ಕೆ ಟ್ರೈ ಮಾಡಿದ್ಲು. ಅಯ್ಯೋ ಚೋಟು, ನಿಜವಾಗ್ಲೂ ಪಾರ್ಟಿ ಕೊಡ್ತೀನಿ, ಆದ್ರೆ ಅದು ಇವಾಗಲ್ಲ. ಯಾವಾಗ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಇವಾಗ ಒಲೆ ಮೇಲೆ ಹಾಲಿಟ್ಟು ಬಂದಿದ್ದೀನಿ. ಅದು ಅಲ್ದೆ ನನ್ ಗಂಡನಿಗೆ ಲಂಚ್ ಬಾಕ್ಸ್ ಬೇರೆ ಕಟ್ಬೇಕು. ಇವಾಗ ಮಾತಾಡಿದ್ರೆ ಸರಿಯಾಗಲ್ಲ, ಅವ್ರು ಬಂದ್ರೆ ಆಮೇಲೆ ನನ್ನ ಬೈತಾರೆ. ನಾನಿನ್ನು ಹೊರಡ್ತೀನಿ. ಹಾಗೆ ಹೇಳಿ ಟೋನಿ ಅಲ್ಲಿಂದ ಸ್ಪೀಡ್ ಆಗಿ ಹೋದ್ಲು. ಚಿಚು, ಚೋಟು ಇಬ್ರು ಕೋಪದಿಂದ ಒಬ್ರನ್ನೊಬ್ರು ನೋಡ್ಕೊಂಡ್ರು. ನೋಡ್ದ ಚೋಟು, ಅವಳ ಜೊತೆ ಪಾರ್ಟಿ ಕೊಡು ಅಂತ ಹೇಳಿದ್ರೆ ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಅನ್ನ ಇದೆ ಅಂತ ಏನೇನೋ ಸುಳ್ಳೇಳಿ ಇಷ್ಟು ವರ್ಷಗಳ ನಂತರ ಕೂಡ ಅವಳು ಬದ್ಲಾಗ್ಲಿಲ್ಲ ನೋಡು. ಹೌದು ಚಿಚ್ಚು, ನೋಡ್ದ? ಅವಳು ಇನ್ನು ಕೂಡ ಬದ್ಲಾಗಿಲ್ಲ. ಪಾರ್ಟಿ ಅಂತ ಕೇಳಿದ್ರೆ ಹೇಗೆ ಮಾತನ್ನು ಬದಲಾಯಿಸ್ತಾಳೆ ನೋಡು. ಎಷ್ಟು ವರ್ಷಗಳಾಯ್ತು, ಇನ್ನು ಕೂಡ ಅವಳಿಗೆ ನಮ್ಗೆ ಪಾರ್ಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ವಾ? ಅವಳ ಕೈಯಿಂದ ಪಾರ್ಟಿನ ತಗೊಳ್ಳೇಬೇಕು. ಹಾಗೆ ಇನ್ನು ಕೆಲವು ದಿನಗಳು ಕಳೀತು. ಇವಾಗ ಟೋನಿ ಹಾಗೂ ಬುಜ್ಜಿ ತುಂಬಾನೇ ಸಂತೋಷವಾಗಿದ್ರು. ಯಾಕಂದ್ರೆ ಬುಜ್ಜಿ ಇವಾಗ ಸ್ಕೂಲಲ್ಲಿ ಫಸ್ಟ್ ಬಂದಿದ್ಲು. ಅದನ್ನ ಕೇಳಿ ಟೋನಿಗೂ ಬಜ್ಜಿ ತುಂಬಾನೇ ಸಂತೋಷ ಪಟ್ಲು. ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಕೆಜಿ ಸ್ವೀಟ್ ಅನ್ನ ತಗೊಂಡು ಅವಳು ಚೋಟು ಹಾಗೂ ಚಿಚುನ ನೋಡೋದಕ್ಕೋಸ್ಕರ ಹೋದ್ಲು. ಅವ್ರ ಮನೆ ಹೊರಗಡೆ ನಿಂತು ಜೋರಾಗಿ ಕರೆದ್ಲು. ಚೋಟು, ಚಿಚ್ಚು, ಬೇಗ ಹೊರಗಡೆ ಬನ್ನಿ, ನಿಮಗೆ ಒಂದು ಮುಖ್ಯವಾದ ಸಂತೋಷದ ವಿಷಯ ಹೇಳ್ಬೇಕು. ಆವಾಗ ಇಬ್ರು ಹೊರಗಡೆ ಬಂದ್ರು. ಏನಿತ್ತು ನೀ? ಏನಾಯ್ತು ಅಷ್ಟೊಂದು ಆಯಾಸವಾಗಿ ಬಂದಿದೀಯಾ? ಏನಾದ್ರೂ ಲಾಟ್ರಿ ಹೊಡಿತಾ ಏನೋ? ಲಾಟ್ರಿ ಅಲ್ಲ ಕಣ್ರೆ, ಅದಕ್ಕಿಂತ ತುಂಬಾ ಸಂತೋಷವಾದ ವಿಚಾರ. ನನ್ನ ಮಗಳು ಇಂಟರ್ ಎಕ್ಸಾಮ್ ಅಲ್ಲಿ ಸ್ಟೇಟ್ ಫಸ್ಟ್ ಬಂದಿದ್ದಾಳೆ. ನನ್ನ ಮಗಳು ನನ್ನ ಹೆಸರನ್ನ ಕಾಪಾಡಿದಾಳೆ. ನನಗೆ ಸಂತೋಷದಲ್ಲಿ ಮಾತೇ ಬರ್ತಾ ಇಲ್ಲ. ತಗೊಳ್ಳಿ ಸ್ವೀಟು. ಚಿಚು ಸ್ವೀಟ್ ಅನ್ನ ತಿಂದು ಸಂತೋಷದಿಂದ, ವಾವ್, ಸೂಪರ್ ತುನಿ, ನಿಜವಾಗ್ಲೂ ತುಂಬಾ ಗ್ರೇಟ್ ನ್ಯೂಸು. ನಮ್ಮ ಬುಜ್ಜಿ ನಿನ್ನನ್ನೇ ಮಿಂಚ್ಬಿಟ್ಲು. ಅವಳಿಗೆ ನಮ್ ಕಡೆಯಿಂದ ಕಂಗ್ರಾಸ್ ಹೇಳ್ಬಿಡು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಈ ಸಲ ಕೇವಲ ಸ್ವೀಟ್ಸ್ ಮಾತ್ರ ಅಲ್ಲ, ಇಷ್ಟು ವರ್ಷದಿಂದ ಕೇಳ್ತಾ ಇರುವ ಪಾರ್ಟಿನ ನಾಳೆ ಕೊಡೋಣ ಅಂತಿದ್ದೀನಿ. ನಾಳೆ ಮಧ್ಯಾಹ್ನ ನಿಮ್ಮ ಮನೆಯವ್ರನ್ನ ಎಲ್ಲರನ್ನ ಕರ್ಕೊಂಡು ನೀವು ನನ್ ಮನೆಗೆ ಪಾರ್ಟಿಗೆ ಬರ್ಬೇಕು. ನಾನು ಕಾಯ್ತಾ ಇರ್ತೀನಿ. ಅದನ್ನು ಕೇಳಿ ಚೋಟು ತುಂಬಾ ಶಾಕ್ ಆಗಿ, ಏನು ಪಾರ್ಟಿನ? ತುನಿ, ನೀನು ಸ್ವತಃ ನಮ್ನ ಕರೆದು ಹೇಳ್ತಾ ಇದೀಯಾ? ನಮ್ ಕಿವಿ ಕೆಲ್ಸ ಮಾಡ್ತಾ ಇದೀಯಾ? ಹೌದು ಚೋಟು, ನನ್ನಿಂದ ಕೂಡ ನಂಬಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. 10 ವರ್ಷಗಳಿಂದ ಕೇಳ್ತಾ ಇದ್ದಾಗ ಕೊಡ್ತೀನಿ ಅಂತ ಹೇಳ್ತಾ ಇದ್ದ ತುನಿ ಇಷ್ಟು ವರ್ಷ ಕೊಡದೆ ಇವತ್ತು ಅವಳೇ ಕರೆದು ಕೊಡ್ತಾ ಇದ್ದಾಳೆ ಅಂದ್ರೆ? ಆವಾಗ ಟೋನಿಗೂ ಬಚ್ಚಿ ನಗುತ್ತಾ, ನಿಮ್ಮ ತುನಿನೇ ನಿಮ್ಗೋಸ್ಕರ ಪಾರ್ಟಿನ ಕೊಡ್ತಾ ಇರೋದು. ನೀವು ಅವತ್ ಕೇಳಿದ್ರಲ್ವಾ, ಆ ರೀತಿ ಎಲ್ಲಾ ಬಗೆಯ ಐಟಮ್ನ ನಾನೇ ಸ್ವತಃ ಮಾಡಿ ಸಿದ್ಧ ಮಾಡಿ ಇಟ್ಟಿರ್ತೀನಿ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬಂದ್ಬಿಡಿ. ಚೋಟು ಉತ್ಸಾಹದಿಂದ, ಹಬ್ಬ ತುನಿ, ನಾವು ತುಂಬಾನೇ ಸಂತೋಷವಾಗಿದ್ದೀವಿ. ಇವತ್ತು ಊಟ ಮಾಡೋದಿಲ್ಲ, ಒಟ್ಟಿಗೆ ಬಂದು ನಿನ್ ಮನೆಯಲ್ಲೇ ಊಟ ಮಾಡೋದು. ಹಾಗೆ ಟುನಿ ಅವರಿಗೆ ಹೇಳಿ ಅಲ್ಲಿಂದ ಹೋದ್ಲು. ಪಾರ್ಟಿಗೆ ಬೇಕಾಗಿರುವ ಏರ್ಪಾಡುಗಳನ್ನ ಮಾಡೋದಕ್ಕೋಸ್ಕರ ಪ್ಲಾನ್ ಹಾಕ್ತಾ ಇದ್ಲು. ಮರುದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿರುವ ಒಂದು ಖಾಲಿ ಜಾಗ,
ಅಲ್ಲಿ ಟೊನಿ ಹಾಗೂ ಬುಜ್ಜಿ ಇಬ್ರು ಕೂಡ ಹೋದ್ರು. ಅಮ್ಮ, ಏನಮ್ಮ ಪಾರ್ಟಿ ಕೊಡ್ತೀಯಾ? ಆ ಪಾರ್ಟಿನ ಸ್ವತಃ ನಮ್ಮ ಮನೆಯಲ್ಲೇ ಕೊಡ್ಬೋದಲ್ವಾ? ಆಹಾ, ಇಲ್ಲ ಬುಜ್ಜಿ, 10 ವರ್ಷಗಳ ನಂತರ ನನ್ನ ಗೆಳತಿಯರಿಗೆ ನಾನು ಪಾರ್ಟಿನ ಕೊಡ್ತಾ ಇದ್ದೀನಿ. ಅದು ಸ್ಪೆಷಲ್ ಆಗಿರ್ಬೇಕು ಅಂತಾನೆ ಇಲ್ಲಿ ಕಟ್ಟಡ ಕಟ್ಟಬೇಕು. ಟೊನಿಗೂ ಬಚ್ಚಿ ದೊಡ್ಡ ದೊಡ್ಡ 4 ಕಂಬಗಳನ್ನ ತಗೊಂಡ್ ಬಂದು ಅಲ್ಲಿ ನೆಲದ ಮೇಲೆ ಇಟ್ಟು ಒಂದು ಸ್ಟ್ರಾಂಗ್ ಆಗಿರುವ ವೇದಿಕೆನ ತಯಾರು ಮಾಡದ್ಲು. ಆಮೇಲೆ ಆ ವೇದಿಕೆಯ ಮೇಲೆ ಕೂಡ ಒಂದು ಚಪ್ರದ ತರ ಬಾಳೆ ಎಲೆ ಹಾಗೂ ಕೊಂಬೆಗಳನ್ನ ಇಟ್ಟು ಅವಳು ರೆಡಿ ಮಾಡದ್ಲು. ಆಮೇಲೆ ಹೂಗಳಿಂದ ಲೈಟ್ ಹಾಕಿ ಅಲಂಕಾರನೂ ಮಾಡದ್ಲು. ಇವಾಗ ಅದ್ ನೋಡಕ್ಕೆ ತುಂಬಾನು ಚೆನ್ನಾಗಿತ್ತು. ನೋಡ್ದ ಬುಜ್ಜಿ, ಈ ಸ್ಥಳ ನೋಡ್ಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ. ನಾವು ಸಣ್ಣ ವಯಸ್ಸಲ್ಲಿ ಇಂಥ ಗುಡಿಸಲಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೋ. ನಾಳೆ ಬಗ್ಗೆ ಯೋಚನೆ ಮಾಡುವಾಗ ತುಂಬಾನೇ ಸಂತೋಷ ಆಗ್ತಿದೆ. ಸರಿ ಬಾ, ಮನೆಗೆ ಹೋಗಿ ಅಡಿಗೆಯನ್ನ ಆರಂಭಿಸೋಣ. ಹಾಗೆ ಅವರಿಬ್ರು ಅಲ್ಲಿಂದ ಮನೆಗೆ ಹೋದ್ರು. ಆದ್ರೆ ಅವರ ದುರದೃಷ್ಟ, ಆ ದಿನ ರಾತ್ರಿ ವಾತಾವರಣ ಬದಲಾಗಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಬೀಸ್ತಾ ಇದ್ದ ಗಾಳಿಯೊಂದಿಗೆ ಆ ಊರಿನಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮಳೆ ನೀರೆಲ್ಲ ಇವಾಗ ಊರೊಳಗಡೆ ತುಂಬಿ ಹೋಗಿತ್ತು. ಮರುದಿನ ಬೆಳಗ್ಗೆ ಮಳೆ ಇನ್ನೂ ಸುರಿತಾನೇ ಇತ್ತು. ಟೊನಿ ಬೇಗನೆ ಎದ್ದು ಫ್ರೆಂಡ್ಸ್ಗೋಸ್ಕರ ಮಟನ್ ಬಿರಿಯಾನಿ, ಚಿಕನ್ 65, ವಡೆ, ಪಾಯಸ ಎಲ್ಲಾನು ಬೇಗ ಬೇಗ ಪ್ರಿಪೇರ್ ಮಾಡದ್ಲು. ಎಲ್ಲಾನು ಪ್ಯಾಕ್ ಮಾಡಿ ಇಟ್ಟು ಮನೆಯಿಂದ ಹೊರಗಡೆ ಬಂದ್ ನೋಡಿದ್ರೆ ಬೀದಿ ಇಡೀ ನೀರು ಹರಿದು ಹೋಗ್ತಾ ಇತ್ತು. ಅದನ್ನ ನೋಡಿದ ಟೊನಿಗೆ ತುಂಬಾನೇ ಬೇಜಾರಾಯ್ತು. ಅಯ್ಯೋ ದೇವ್ರೆ, ಏನಿದು ಮಳೆ? ರಾತ್ರಿ ಇಡೀ ಇಷ್ಟು ಜೋರಾಗಿ ಮಳೆ ಬಂದಿದ್ಯಾ? ಆ ಖಾಲಿ ಸ್ಥಳದಲ್ಲಿ ನೀರು ಕಾಲು ಮುಳುಗುವಷ್ಟು ಬಂದ್ಬಿಟ್ಟಿದೆ. ಇವಾಗ ಆ ಜಾಗದಲ್ಲಿ ಹೇಗೆ ಪಾರ್ಟಿ ಕೊಡೋದು? 10 ವರ್ಷಗಳ ನಂತರ ಪಾರ್ಟಿ ಕೊಡೋಣ ಅಂತ ನೋಡಿದ್ರೆ ಈ ಮಳೆ ಏನಿದು? ಹಾಗೆ ಟೊನಿ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಆವಾಗ್ಲೇ ಆ ಪ್ರವಾಹದ ನೀರಿನಲ್ಲಿ ದೂರದಿಂದ ಒಂದು ದೋಣಿ ಬರ್ತಾ ಇತ್ತು. ಆ ದೋಣಿಯಲ್ಲಿ ಚೋಟುಗಿಳಿ, ಚಿಚುಕಾಗೆ, ಅವರ ಮಕ್ಕಳಾದ ಬನ್ನುಗಿಳಿ, ಚಿನ್ನುಕಾಗೆ ಎಲ್ರೂ ಇದ್ರು. ಆವಾಗ ಅವರನ್ನ ನೋಡಿ, ಚಿಚ್ಚು, ಚೋಟು, ಈ ನೀರಲ್ಲಿ ಇಷ್ಟೊಂದು ಮಳೆಯಲ್ಲಿ ದೋಣಿ ಓಡಿಸ್ಕೊಂಡ್ ಬಂದಿದ್ದೀರಾ? ಆವಾಗ ಚಿಚು ನಗುತ್ತಾ, ಏನ್ ತುನಿ, 10 ವರ್ಷಗಳ ನಂತರ ನೀನು ಪಾರ್ಟಿ ಕೊಡ್ತೀನಿ ಅಂತ ಹೇಳಿದಾಗ ಆ ಪಾರ್ಟಿನ ಬಿಟ್ಬಿಡಕ್ಕೆ ನಾವೇನು ದೊಡ್ಡ ಸುನಾಮಿ ಬಂದ್ರು ಕೂಡ ಸರಿ, ನಾವು ಪಾರ್ಟಿಗೆ ಬರ್ತಾ ಇದ್ದು. ಅದಕ್ಕೇನೆ ಈ ದೋಣಿನ ಬಾಡಿಗೆಗೆ ತಂದಿದೀವಿ. ನಮ್ಮ ಮಕ್ಕಳು ಕೂಡ ಪಾರ್ಟಿ ಅಂತ ನಿನ್ನೆ ರಾತ್ರಿಯಿಂದ ಏನೂ ಊಟ ಮಾಡ್ಲಿಲ್ಲ. ಹೌದು, ನೀನೇನು ಇಲ್ಲಿ ಇದೀಯಾ? ಆ ಖಾಲಿ ಸ್ಥಳಕ್ಕೆ ಹೋಗ್ಲಿಲ್ವಾ? ಟೊನಿ ತುಂಬಾ ಬೇಜಾರಿಂದ, ಅಯ್ಯೋ ಚೋಟು, ನಿಮಗೆ ಆ ಖಾಲಿ ಸ್ಥಳದಲ್ಲಿ ಪಾರ್ಟಿ ಕೊಡ್ಬೇಕು ಅಂತ ನಿನ್ನೆ ನಾನು ನನ್ನ ಮಗಳು ಇಬ್ರು ಹೋಗಿ ಸೂಪರ್ ಆಗಿರುವ ಒಂದು ಗುಡಿಸಲು ಮನೆಯನ್ನೆಲ್ಲ ಕಟ್ಟಿದ್ದು. ಆದ್ರೆ ಇವಾಗ ಮಳೆ ಬಂದು ನೀರೆಲ್ಲ ತುಂಬಿಕೊಂಡಿದೆ. ಬೇಕಂದ್ರೆ ಇವತ್ತು ನನ್ನ ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದಾ? ಚಿಚ್ಚು ಉತ್ಸಾಹದಿಂದ, ಮನೆಯಲ್ಲಿ ಯಾಕೆ ತುನಿ, ನೀನು ನಮಗೋಸ್ಕರ ಅಷ್ಟೊಂದು ಕಷ್ಟಪಟ್ಟು ಎಲ್ಲವನ್ನು ಸಿದ್ಧ ಮಾಡಿರುವಾಗ ನಾವ್ ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಹೇಗೋ ದೋಣಿ ಇದೆ, ಬನ್ನಿ ಆ ದೋಣಿಯಲ್ಲಿ ನಾವೆಲ್ಲರೂ ಸೇರಿ ಆ ಸ್ಥಳಕ್ಕೆ ಹೊರಟು ಹೋಗೋಣ. ಅದ್ಭುತವಾದ ಐಡಿಯಾ. ಅಡುಗೆಯನ್ನೆಲ್ಲ ಈ ದೋಣಿಯಲ್ಲಿ ಇಡಿ, ಎಲ್ಲರೂ ಅಲ್ಲಿಗೆ ಹೊರಡೋಣ. ಟೊನಿ ಆಹಾರ ವಸ್ತುಗಳನ್ನೆಲ್ಲ ಆ ದೋಣಿಯಲ್ಲಿ ಇಟ್ಲು. ಹಾಗೆ ಅವರು ಅಲ್ಲಿಂದ ಟೊನಿ ಏರ್ಪಾಡು ಮಾಡಿರುವ ಆ ಪಾರ್ಟಿ ಮಾಡ್ಕೊಳ್ಬೇಕಾಗಿರುವ ಜಾಗಕ್ಕೆ ಹೊರಟ್ರು. ಪಾರ್ಟಿ ಮಾಡ್ಕೊಳ್ಳಕ್ಕೆ ಏರ್ಪಾಡು ಮಾಡಿದ್ದ ಜಾಗ ಇವಾಗ ಸುತ್ತಮುತ್ತ ನೀರಿರೋದ್ರಿಂದ, ಮಧ್ಯದಲ್ಲಿ ಆ ವೇದಿಕೆ ಇರೋದ್ರಿಂದ ನೋಡಕ್ಕೆ ಏನೋ ಒಂದು ನದಿಯಲ್ಲಿ ಇರುವ ವೇದಿಕೆ ತರ ಕಾಣಿಸ್ತಿತ್ತು. ಎಷ್ಟೇ ಗಾಳಿ ಮಳೆ ಬಂದ್ರೂ ಕೂಡ ಜಾಗಕ್ಕೆ ಏನೂ ಆಗ್ಲೇ ಇಲ್ಲ. ಎಲ್ಲ ಪಕ್ಷಿಗಳು ಅಲ್ಲಿಗೆ ಬಂದು ಸೇರಿದ್ರು. ವಾವ್ ತುನಿ, ನಿಜವಾಗ್ಲೂ ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ಯಾ ಕಣೆ. ಸುತ್ತಲೂ ನೀರಿದೆ, ಮಧ್ಯದಲ್ಲಿ ಗುಡಿಸಲು ಮನೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ನೀನು ತುಂಬಾನೇ ಇಂಟೆಲಿಜೆಂಟು. ಹೌದು ತುನಿ, ಇದು ಪಾರ್ಟಿಗೆನೆ ಹೇಳಿಟ್ಟ ಜಾಗ. ಮಕ್ಕಳೇ, ನಿಧಾನವಾಗಿ ಆ ಸ್ಥಳಕ್ಕೆ ಹೋಗಿ. ಎಲ್ರೂ ದೋಣಿಯಿಂದ ಇಳಿದು ಟೊನಿಗೂ ಬಚ್ಚಿ ಏರ್ಪಾಡು ಮಾಡಿರುವ ಆ ಜಾಗದೊಳಗಡೆ ಹೋಗಿ ಕೂತ್ಕೊಂಡ್ರು. ಸುತ್ತಮುತ್ತ ನೀರು, ಮೇಲಿಂದ ಮಳೆ ಸುರಿತಾನೆ ಇತ್ತು. ತಂಪಾದ ಗಾಳಿ ಬೀಸ್ತಾ ಇತ್ತು. ಆದ್ರೆ ಅವರು ಕೂತ್ಕೊಂಡಿದ್ದ ಆ ಜಾಗದಲ್ಲಿ ಒಂದೇ ಒಂದು ಹನಿ ನೀರ್ ಕೂಡ ಬೀಳಲೇ ಇಲ್ಲ. ಟೊನಿ ಮಾಡಿ ತಗೊಂಡ್ ಬಂದಿರುವ ಆಹಾರ ಪದಾರ್ಥಗಳನ್ನ ನೋಡಿ ಪಕ್ಷಿಗಳಿಗೆ ತಕ್ಷಣ ತಿನ್ಬೇಕಂತ ಅನಿಸ್ತು. ಬನ್ನಿ ಬನ್ನಿ, ಎಲ್ಲರೂ ಕೂತ್ಕೊಳ್ಳಿ. ಇವಾಗ ಮೊದಲು ಈ ಮಟನ್ ಚುಕ್ಕ, ಚಿಕನ್ ಬಿರಿಯಾನಿನ ನನ್ನ ಕೈಯಾರೆ ಬಡಿಸ್ತೀನಿ. ಚಿಚು ಕಣ್ಮುಚ್ಕೊಂಡು ಬಿರಿಯಾನಿ ತಿಂದು, ವಾವ್, ಏನೇ ತುನಿ, 10 ವರ್ಷ ವೇಟ್ ಮಾಡಿದ್ದಕ್ಕೂ 10 ಬಗೆಯಾದ ರುಚಿಗಳು ಇದ್ರಲ್ಲಿದೆ. ಅಪ್ಪಪ್ಪ, ಇದು ಎಷ್ಟು ಚೆನ್ನಾಗಿ ಬೆಂದಿದೆ, ಮಸಾಲೆ ಎಲ್ಲ ಸೂಪರ್ ಆಗಿದೆ. ಆವಾಗ ಚೋಟುನು ತಿಂದೋಡಿ, ನಿಜನೇ ಚಿಚ್ಚು, ನಿನಗೆ ಯೋಚನೆ ಇದೆಯಾ? ಹೀಗೆ ಜೋರಾಗಿ ಮಳೆ ಬರುವಾಗ ನಾವೆಲ್ಲರೂ ಸೇರ್ಕೊಂಡು ಸಮೋಸನ ತಿಂತಾ ಇದ್ದ ಅಲ್ವಾ? ತುನಿ, 10 ವರ್ಷಗಳ ನಂತರ ನೀನು ನಮಗೆ ಈ ರೀತಿ ಮಾಡಿ ಕೊಡ್ತಾ ಇದೀಯಾ.
ನಿನ್ನ ಜಿಪ್ಪುಣಿ ಅಂತ ಏನೇನೋ ಹೇಳ್ತಾ ಇತ್ತು, ಆದ್ರೆ ಸೂಪರ್ ಆಗಿದೆ. ಆವಾಗ ಟುನಿಗುಬ್ಬಚ್ಚಿ ತುಂಬಾ ಸಂತೋಷದಿಂದ ಅಯ್ಯೋ, ಅದಕ್ಕೆ ಯಾಕೆ ಥ್ಯಾಂಕ್ಸ್ ಎಲ್ಲ ಹೇಳ್ತಾ ಇದ್ದೀರಾ? ನೀವು ನನ್ನ ಪ್ರಾಣ ಸ್ನೇಹಿತರು. ನಿಮ್ನ ಇಷ್ಟೊಂದು ಸಂತೋಷದಿಂದ ನೋಡಕ್ಕೆ ನನಗೆ ನಿಜವಾಗ್ಲೂ ತುಂಬಾನೇ ಸಂತೋಷ ಆಗ್ತಾ ಇದೆ. ನಿಮಗೇನೆ ತುಂಬಾ ಥ್ಯಾಂಕ್ ಯು. ಬುಜ್ಜಿ ಫಸ್ಟ್ ಬಂದ್ಲು ಅನ್ನೋದಕ್ಕಿಂತ ನೀವು ನನ್ನ ಜೊತೆ ಇರೋದೇ ನಂಗೆ ತುಂಬಾ ಸಂತೋಷ. ಮಳೆ ಮೆಲ್ಲೆ ಸುರಿತಾ ಇದ್ದಾಗ, ತಂಪಾದ ಗಾಳಿ ಬೀಸ್ತಾ ಇದ್ದಾಗ ಗೆಳತಿಯರು 3 ಜನ, ಅವರ ಮಕ್ಕಳು ಎಲ್ರೂ ಸಂತೋಷವಾಗಿ ಕೂತ್ಕೊಂಡು ಆಹಾರ ತಿಂದು ಎಂಜಾಯ್ ಮಾಡ್ತಾ ಇದ್ರು. ಎಷ್ಟು ಜೋರಾಗಿ ಮಳೆ ಬಂದ್ರು, ಯಾವುದೇ ಕಷ್ಟ ಬಂದ್ರು ಸ್ನೇಹದ ಮುಂದ್ಗಡೆ ಎಲ್ಲಾನು ಸೋತೋಗುತ್ತೆ. ಹಲವಾರು ವರ್ಷಗಳ ನಂತರ ತನ್ನ ಗೆಳತಿಯರಿಗೋಸ್ಕರ ಟುನಿಗುಬ್ಬಚ್ಚಿ ಕೊಟ್ಟಿದ್ದ ಆ ದಾವತ್ನ ಅವರು ಲೈಫಲ್ಲಿ ಮರೆಯಕ್ಕಾಗಲ್ಲ. ಮಳೆಯಲ್ಲಿ ಬಡವರ ಬದುಕು. ಟುನಿಗುಬ್ಬಚ್ಚಿ, ಚಿಚುಕಾಗೆ, ಚೋಟುಗಿಳಿ, ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಇವರೆಲ್ಲರೂ ಒಳ್ಳೆ ಗೆಳತಿಯರು. ಅವರು ಬಾಳ್ತಾ ಇದ್ದಿದ್ದು ಅವರ ಅಜ್ಜನ ಕಾಲದಲ್ಲಿ ಕಟ್ಟಿರುವ ತುಂಬಾನು ಸ್ಟ್ರಾಂಗ್ ಆಗಿರುವ ಒಂದು ಚಿಕ್ಕ ಹಂಚಿನ ಮನೆಯಲ್ಲಿ. ಆ ಮನೆ ಹೊರಗಡೆಯಿಂದ ನೋಡಕ್ಕೆ ಹಾಳು ಬಿದ್ದ ಮನೆ ತರ ಇದ್ದು ಕೂಡ ಆ ಮನೆಯೊಳಗಡೆ ಮಳೆಯಾದ್ರೂ ಸರಿ, ಬಿಸಿಲಾದ್ರೂ ಸರಿ, ಯಾವಾಗಲೂ ತುಂಬಾ ಸೇಫ್ ಆಗಿರ್ತಿತ್ತು. ಅವರೆಲ್ಲರ ಮಕ್ಕಳಾದ ಬುಜ್ಜಿಗುಬ್ಬಚ್ಚಿ, ಚಿನ್ನುಕಾಗೆ, ಬನ್ನುಗಿಳಿ ಎಲ್ರೂ ಕೂಡ ಸಿಟಿಯಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡ್ಕೊಂಡು ಅಲ್ಲೇ ದೊಡ್ಡ ದೊಡ್ಡ ಮನೇನ ತಗೊಂಡು ಸೆಟಲ್ ಆಗಿದ್ರು. ಒಂದಿನ ಅವರೆಲ್ರಿಗೂ ರಜೆ ಅನ್ನೋದ್ರಿಂದ ಅವರೆಲ್ರೂ ಒಂದೇ ಕಾರಲ್ಲಿ ಹತ್ತಿ ತಾಯಿಯಂದಿರನ್ನ ನೋಡೋದಕ್ಕೋಸ್ಕರ ಅವರ ಹಳ್ಳಿಗೆ ಬಂದ್ರು. ಆವಾಗ ಚಿನ್ನುಕಾಗೆ ಕಾರಿಂದ ಇಳಿದು ಅವರ ಹಳೆ ಮನೆನ ನೋಡಿ ಮುಖ ತಿರುಗಿಸ್ಕೊಂಡ. ಏನೋ ಬನ್ನು, ಇನ್ನು ನಮ್ಮ ಊರು ಡೆವಲಪ್ಮೆಂಟ್ ಆಗಿಲ್ವಾ? ಸಿಟಿಯಲ್ಲಿ ಅಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇದ್ಬಿಟ್ಟು ಈ ರೀತಿ ಹಳ್ಳಿಗೆ ಬಂದು ಹಂಚು ಮನೆನ ನೋಡುವಾಗ ಅಳು ಬರ್ತಿದೆ. ಹೌದು ಕಣೋ ಚಿನ್ನು, ನಮ್ಮ ಅಪಾರ್ಟ್ಮೆಂಟು ನೋಡ್ಲಿಕ್ಕೆ ಗ್ಲಾಸ್ ಅಲ್ಲಿ ಎಷ್ಟೊಂದು ಸೂಪರ್ ಆಗಿರುತ್ತೆ. ಆದ್ರೆ ಇಲ್ಲಿ ಬಂದು ಹಂಚಿನ ಮನೆಯನ್ನು ನೋಡುವಾಗ ನನಗೆ ಇಷ್ಟನೇ ಆಗ್ತಾ ಇಲ್ಲ. ಅದನ್ನ ಕೇಳಿ ಬುಜ್ಜಿಗುಬ್ಬಚ್ಚಿ, ಹೌದು ಕಣೋ, ನೀವ್ ಹೇಳೋದೇನೋ ನಿಜಾನೇ. ನನಗೂ ಕೂಡ ಈ ಮನೆ ನೋಡಿದ್ರೆ ನಮ್ಮ ಅಪಾರ್ಟ್ಮೆಂಟಿಗೆ ಸರಿಯಾಗಲ್ಲ ಅನ್ಸುತ್ತೆ. ಸರಿ, ಈ ಗುಡಿಸಲು ಮನೆಗಳನ್ನೆಲ್ಲ ಹೊಡೆದಾಕಿ ನಾವು ಸಿಟಿಯಲ್ಲಿರುವ ಹಾಗೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ನ ಕಟ್ಟಿ ಅಮ್ಮನವ್ರನ್ನ ಅದರಲ್ಲಿ ಇರಿಸೋಣ. ನಮ್ ಜೊತೆ ಹಣ ಇದೆ ಅಲ್ವಾ? ಹಾಗೆ ಅನ್ಕೊಂಡು ಆ ವಿಷಯದ ಬಗ್ಗೆ 3 ಜನನ ಅವ್ರ ತಾಯಿಯಂದಿರ ಹತ್ತಿರ ಹೋಗಿ ಮಾತಾಡಿದ್ರು. ಮಕ್ಕಳು 3 ಜನ ಸಿಟಿಗೆ ಹೋಗಿ ಕೈ ತುಂಬಾ ಹಣ ಸಂಪಾದನೆ ಮಾಡಿ ಅವರ ಹಳೆ ಮನೆ ಇರುವ ಜಾಗದಲ್ಲಿ ಹೊಸ ಮನೆ ಕಟ್ಟಿಕೊಡ್ತೀನಿ ಅಂತ ಹೇಳಿದನ್ನ ಕೇಳಿ ಅವರು ಕೂಡ ಸಂತೋಷದಿಂದ ಒಪ್ಕೊಂಡ್ರು. ಆದ್ರೆ ಅದೇ ಊರಲ್ಲಿದ್ದ ಲೂಸಿ ಪಾರಿವಾಳ ಹಾಗೂ ಮಹಿಹದ್ದು ಇಬ್ರು ಅದಕ್ಕೆ ಒಪ್ಕೊಳ್ಳೇ ಇಲ್ಲ. ಆ ವಿಷಯದ ಬಗ್ಗೆನೆ ಮಹಿಹದ್ದಿನ ಮನೆಯ ಮುಂದ್ಗಡೆ ಅವರೆಲ್ಲರ ಮಧ್ಯದಲ್ಲಿ ಮಾತುಕತೆ ನಡೀತಿತ್ತು. ಏನ್ ಮಕ್ಳೇ, ನೀವು ಈ ಮನೆನ ಹೊಡೆದಾಕಿ ಅಪಾರ್ಟ್ಮೆಂಟ್ ಮನೆನ ಕಟ್ತೀರಾ? ಯಾಕೆ? ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಕಟ್ಟಿರುವ ಮನೆ. ಚೆನ್ನಾಗಿರುವ ಮಣ್ಣಿನಿಂದ ಕಟ್ಟಿರೋದು. ಏನೇ ಆದ್ರೂ ಕೂಡ ಈ ಮನೆ ಕೆಳಗೆ ಬಿದ್ದೋಗಲ್ಲ ಗೊತ್ತಾ? ಆವಾಗ ಬನ್ನು ನಗುತ್ತಾ, ಮಗಿ ಆಂಟಿ, ನಿಮ್ಮ ಆಲೋಚನೆ ಹಳೆಯ ಕಾಲದ ಆಲೋಚನೆ. ನೀವು ಇರುವ ಈ ಮನೆ ಯಾವ ಮಳೆಗೆ ಬೇಕಾದ್ರೂ ಬಿದ್ದೋಗ್ಬೋದು. ಆದ್ರೆ ನಾವು ಕಟ್ಟುವಂತ ಸಿಮೆಂಟು, ಕಲ್ಲು, ಜೆಲ್ಲಿಯಿಂದ ಕಟ್ಟುವಂಥದ್ದು ಶಾಶ್ವತವಾದದ್ದು. ಇಲ್ಲಿ ನೋಡಿ ಬನ್ನು, ನೀವು ಏನು ತಿಳ್ಕೊಬೇಡಿ. ನಾವು ಕಟ್ಟಿರುವ ಈ ಮಣ್ಣು ಮನೆ ಬಿಸಿಲು ಬಂದಾಗ ತಂಪಾಗಿ, ಮಳೆ ಬಂದಾಗ ಬಿಸಿಯಾಗಿ ಇರುತ್ತೆ. ನೀವು ಏನೇ ಹೇಳಿದ್ರು ಕೂಡ ನಮ್ಮ ಮನೇನ ಹೊಡೆದಾಕಕ್ಕೆ ನಾವು ಒಪ್ಪೋದಿಲ್ಲ. ಚಿನ್ನುಕಾಗೆ ನಗುತ್ತಾ, ಇಲ್ಲಿ ನೋಡಿ ಆಂಟಿ, ನೀವು ಬೇಕಾದ್ರೂ ಹಾಗೇನೇ ಇರಿ. ಆದ್ರೆ ನಾವು ಮಾತ್ರ ನಮ್ಮ ಅಮ್ಮಂದಿರಿಗೋಸ್ಕರ ದೊಡ್ಡ ದೊಡ್ಡ ಮನೇನ ಕಟ್ತೀವಿ. ನಮ್ ಸ್ಟೇಟಸ್ ಏನು ಅಂತ ನಾವು ತೋರ್ಸೋದ್ ಬೇಡ್ವಾ? ಟುನಿ, ಚೋಟು ಹಾಗೂ ಚಿಚುವಿನ ಮನೆ ಇದ್ದ ಜಾಗದಲ್ಲಿ ಆ ಮನೆನೆಲ್ಲ ಹೊಡೆದಾಕಿ ಸಿಟಿಯಿಂದ ದೊಡ್ಡ ದೊಡ್ಡ ಇಂಜಿನಿಯರ್ಸ್, ಕಾಂಟ್ರಾಕ್ಟರ್ಸ್ ಎಲ್ಲರನ್ನ ಊರಿಗೆ ಬರಕೇಳಿ ಒಂದೇ ತಿಂಗಳಲ್ಲಿ ಆ ಊರಿನಲ್ಲಿ ಯಾರತ್ರನೂ ಇಲ್ದೇ ಇರುವ ಹಾಗೆ ದೊಡ್ಡ ಬಂಗ್ಲೆ ಮನೇನ ಕಟ್ಟಿದ್ರು. ಗ್ಲಾಸ್ ವಿಂಡೋ, ಟೈಲ್ಸ್ ಫ್ಲೋರ್ ಇದೆಲ್ಲಾನು ಸೇರಿಸಿ ಆ ಮನೆ ನೋಡಕ್ಕೆ ತುಂಬಾ ಸ್ಟೈಲ್ ಆಗಿತ್ತು. ಚಿಚುಕಾಗಿ, ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಗೃಹ ಪ್ರವೇಶ ಮಾಡಿ ಸಂತೋಷವಾಗಿ ಮನೆಯೊಳಗಡೆ ಹೋಗಿ ಕೂತ್ಕೊಂಡ್ರು. ಹಬ್ಬಾ, ಏನ್ ಚೋಟು ಇದು? ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಮನೆಯಲ್ಲಿ ನಾನು ಜೀವನ ಮಾಡ್ತೀನಿ ಅಂತ ಕನ್ಸಲು ಕೂಡ ಕಂಡಿಲ್ಲ. ಸಿಟಿಯಿಂದ ಬಂದ ಹುಡುಗಿ ನನ್ನ ಜೀವನವನ್ನು ಬದಲಾಯಿಸ್ಬಿಟ್ಲು. ಹೌದು, ಯಾರಾದ್ರೂ ಮನೆಗೆ ಬಂದ್ರೆ ಯಾವಾಗ ಮನೆ ಬಿದ್ದೋಗುತ್ತೆ ಅಂತ ತುಂಬಾನೇ ಭಯದಲ್ಲಿದ್ದೋ. ಆದ್ರೆ ಇವಾಗ ನೋಡು, ಎಷ್ಟು ದೊಡ್ಡ ಕಾಂಕ್ರೀಟ್ ಮನೆಯಲ್ಲಿದ್ದೀವಿ. ಆ ಲೂಸಿ ಮಗಿ ನಮ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ. ಆವಾಗ ಚಿಚು ನಗುತ್ತಾ, ಹೌದು ತುನಿ, ನನ್ ಮಗ ಕೂಡ ನನ್ ಮನೆ ಮುದ್ದೆ ದೊಡ್ಡ ಗ್ಲಾಸ್ ಅನ್ನು ಹಾಕಿದಾನೆ. ಅದ್ರಲ್ಲಿ ನಾನು ಪ್ರತಿದಿನ ನನ್ ಮುಖನೇ ನೋಡ್ಕೋತೀನಿ. ಈ ಊರಲ್ಲಿರೋ ಜನ ಎಲ್ಲ ನಮ್ನ ನೋಡಿ ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಿದಾರೋ. ಹೀಗೆ ಕೆಲವು ದಿನಗಳು ಕಳೀತು.
ಮಕ್ಕಳಿಗೆ ಪುನಃ ರಜೆ ಸಿಕ್ಕಿದ್ರಿಂದ ಮಕ್ಳೆಲ್ರೂ ಕಾರ್ ತಗೊಂಡು ಹೊಸ ಮನೆಯಲ್ಲಿ ಅವರ ತಾಯಿಯಂದಿರ ಜೊತೆ ಸಂತೋಷವಾಗಿ ಬಾಳೋದಕ್ಕೋಸ್ಕರ ಹಳ್ಳಿಗೆ ಬಂದ್ರು. 3 ದಿನ ತನಕ ಮನೆಯೊಳಗಡೆ ಎಸಿ ಹಾಕೊಂಡು ಟಿವಿ ನೋಡ್ಕೊಂಡು ತುಂಬಾನೇ ಸಂತೋಷವಾಗಿದ್ರು ಮಕ್ಕಳು. ಆದ್ರೆ 4ನೇ ದಿನ ಅಲ್ಲಿ ವಾತಾವರಣ ಬದಲಾಗಕ್ಕೆ ಶುರುವಾಯಿತು. ಆಕಾಶದಲ್ಲಿದ್ದ ಮೋಡಗಳೆಲ್ಲ ಕಪ್ಪಾಗಿ ಬದಲಾಗಿ ಮಳೆ ಸುರಿಯೋ ತರ ಅನಿಸ್ತಾ ಇತ್ತು. ಏನೋ ಬನ್ನು, ಇವತ್ತು ಕ್ಲೈಮೇಟ್ ತುಂಬಾನೇ ಡೇಂಜರಸ್ ಆಗಿದೆ. ಈ ರೀತಿ ಕ್ಲೈಮೇಟ್ಸ್ ನಾವು ಸಿಟಿಯಲ್ಲಿ ನೋಡ್ಲೇ ಇಲ್ಲ. ಹೌದು ತುನಿ, ಗಾಳಿ ತುಂಬಾ ಜೋರಾಗಿ ಬರ್ತಾ ಇದೆ. ಸುಂಟರ ಗಾಳಿ ಏನಾದ್ರೂ ಬರ್ತಾ ಇದೆಯೋ? ಮಧ್ಯಾಹ್ನದ ಸಮಯ ಮೇಲೆ ಬೀಸ್ತಾ ಇದ್ದ ಆ ಗಾಳಿ ಇವಾಗ ಜೋರಾಗಿ ಬೀಸ್ತಾ ಇತ್ತು. ಗುಡುಗು ಮಿಂಚು ಶಬ್ದದೊಂದಿಗೆ ಊರಿನಲ್ಲಿ ಮಳೆ ಸುರಿಯಕ್ಕೆ ಶುರುವಾಯಿತು. ಮರಗಳೆಲ್ಲ ಒಂದೊಂದಾಗಿ ಕೆಳಗಡೆ ಬೀಳ್ತಾ ಇತ್ತು. ಗಾಳಿ ಹಾಗೂ ಮಳೆಯ ವೇಗ ತುಂಬಾನೇ ಹೆಚ್ಚಾಗ್ತಾ ಇತ್ತು. ಆ ಗಾಳಿಗೆ ಬುಜ್ಜಿ ಕಟ್ಟಿಸಿರುವ ದೊಡ್ಡ ಮನೆಯ ಕಿಟಕಿ ಬಾಗಿಲೆಲ್ಲ ಹೊಡ್ಕೊಳ್ತಾ ಇತ್ತು. ಆವಾಗ ಬುಜ್ಜಿ ಹೆದರ್ಕೊಂಡ್ಲು. ಬುಜ್ಜಿ, ಏನಮ್ಮ, ನೀನ್ ಹಾಕಿರುವ ಗ್ಲಾಸ್ ಎಲ್ಲ ಹೊಡೆದೋಗ್ತಾ ಇದೆ. ಅದು ನಮ್ಮ ಮೇಲೆ ಬಿದ್ರೆ ನಮಗೆ ಅಪಾಯ ಅಲ್ವಮ್ಮ? ಆವಾಗ ಬುಜ್ಜಿ, ಅಮ್ಮ ನೀವು ಭಯಪಡಬೇಡಿ, ನಮ್ಮ ಮನೆ ಕಾಂಕ್ರೀಟ್ ಮನೆ, ಏನೂ ಆಗಲ್ಲ. ಸರಿಯಾಗಿ ಅದೇ ಸಮಯದಲ್ಲಿ ಚಿಚುಕಾಗಿಯ ಮನೆಯ ಮೇಲೆ ಹಾಕಿದ್ದ ಒಂದು ಕಬ್ಬಿಣದ ಶೆಡ್ಡು ಆ ಗಾಳಿಗೆ ಹಾರ್ಕೊಂಡು ಹೋಗಿ ದೂರ ಎಲ್ಲೋ ಬಿದ್ಬಿಡ್ತು. ಆವಾಗ ಚಿಚುಕಾಗೆ ಜೋರಾಗಿ ಅಳುತ್ತಾ, ಈ ಗಾಳಿ ಮಳೆಗೆ ನನ್ ಮಗ ನನ್ ಮನೆಯ ಮೇಲೆ ಹಾಕಿರುವ ಶೀಟ್ ಎಲ್ಲ ಹಾರಿ ಹೋಗಿ ಮನೆಯೊಳಗೆ ನೀರ್ ಬರ್ತಾ ಇದೆ. ಏನೋ ಚಿನ್ನು, ಈ ಮಳೆಗೆ ಈ ಮನೆ ಎಲ್ಲಾದ್ರೂ ಬಿದ್ದೋಗ್ಬಿಡುತ್ತಾ? ಆವಾಗ ಚಿನ್ನುಕಾಗೆ, ಅಮ್ಮ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಸಿಟಿಯಲ್ಲಿ ಮನೆಗಳು ಏನೂ ಆಗಲ್ಲ, ಆದ್ರೆ ಇಲ್ಲಿ ಗಾಳಿ ಜಾಸ್ತಿ ಅಲ್ವಾ, ನಂಗೆ ಭಯ ಆಗ್ತಾ ಇದೆ. ಬನ್ನಿ ಹೊರಗಡೆ ಹೋಗ್ಬಿಡೋಣ. ಹಾಗೆ ಬೀಸ್ತಾ ಇರುವ ಗಾಳಿಗೂ ಮಳೆಗೂ ಅವರು ಕಟ್ಕೊಂಡ ಹೊಸ ಮನೆ ತಡ್ಕೊಳಕ್ಕಾಗ್ತಿದ್ದಿಲ್ಲ. ಕನ್ನಡಿ ಎಲ್ಲಾನು ಉಳ್ತೋಗ್ತಾ ಇತ್ತು. ಹಾಗೇನೆ ಮನೆ ಗೋಡೆಗಳೆಲ್ಲ ಬಿರುಕು ಬಿಡೋ ಶಬ್ದನೂ ಕೇಳಿಸ್ತು. ಅದನ್ನ ನೋಡಿ ಎಲ್ರೂ ಹೆದರಿದ್ರು. ಪ್ರಾಣ ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಅವರವರ ಮನೆ ಬಿಟ್ಟು ಹೊರಗಡೆ ಓಡ್ಕೊಂಡು ಬಂದು ಒಂದು ಮರದ ಕೆಳಗಡೆ ನಿಂತ್ಕೊಂಡಿದ್ರು. ಆವಾಗ ಚೋಟಿಗಿಳಿ ಅವರ ಪರಿಸ್ಥಿತಿ ನೋಡಿ ಜೋರಾಗಿ ಅಳುತ್ತಾ, ಅಯ್ಯೋ, ನನ್ ಮಗ ನನಗೋಸ್ಕರ ಕಟ್ಟಿರುವ ಮನೆ ಈ ಮಳೆಗೆ ಬಿದ್ದೋಗ್ತಾ ಇದೆ. ಇವಾಗ ಮತ್ತೆ ನನ್ ಜೀವನ ಬೀದಿಗೆ ಬಂದ್ಬಿಡ್ತಾ? ಆವಾಗ ಟುನಿ ಕೂಡ ಜೋರಾಗಿ ಅಳುತ್ತಾ, ಬುಜ್ಜಿ, ಈ ಗಾಳಿಗೆ ಮನೆಯ ಕಿಟಕಿ ಒಡೆದೋಗಿ ಮನೆಯೊಳಗೆಲ್ಲ ನೀರು ಬಂದಿದೆ. ಈ ಮಳೆಗೆ ಆ ಮನೆ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂತ ನಂಗೆ ತುಂಬಾನೇ ಭಯ ಆಗ್ತಿದೆ ಅಮ್ಮ. ಚಿನ್ನುಕಾಗೆ ನಡುಗುತ್ತಾ, ಬುಜ್ಜಿ ಬನ್ನು, ನಮ್ಮ ಸಿಟಿಯಲ್ಲಿ ಆ ವಾತಾವರಣಕ್ಕೆ ನಾವು ಕಟ್ಟಿರುವ ಮನೆ ಸೆಟ್ ಆಗುತ್ತೆ. ಆದರೆ ಈ ಹಳ್ಳಿಯಲ್ಲಿ ಈ ರೀತಿ ಮನೆಯೆಲ್ಲ ಸೆಟ್ ಆಗಲ್ಲ. ಇಲ್ಲಿಯ ವಾತಾವರಣಕ್ಕೆ ಈ ಮನೆ ಬಿದ್ದೋಗುತ್ತೆ. ನಾವು ಮಳೆಯಲ್ಲಿ ನೆನ್ಕೊಂಡಿದ್ರೆ ನಮ್ಮ ಜೀವನ ಏನಾಗೋದು? ಲೇ, ಹೌದು ಕಣೋ, ನೀನು ಹೇಳೋದೇನು ಸರಿನೇ. ಆ ದೊಡ್ಡ ಮರ ಚೆನ್ನಾಗಿದೆ ಅಂತ ಅದ್ರ ಪಕ್ಕ ಹೋಗಿ ನಿಂತ್ರೆ ಯಾವಾಗ ಯಾವ ಕೊಂಬೆ ಬಂದು ನಮ್ಮ ಮೇಲೆ ಬೀಳುತ್ತೆ ಅಂತ ತುಂಬ ಭಯ ಆಗ್ತಾ ಇದೆ. ಹಾಗೆ ಎಲ್ರೂ ಮಳೆಯಲ್ಲಿ ನನೀತಾ ಏನ್ ಮಾಡುದು ಅಂತ ಗೊತ್ತಿಲ್ಲದೆ ಬೇಜಾರು ಮಾಡ್ಕೊಳ್ತಿದ್ದಾಗ ಆವಾಗಲೇ ಬುಜ್ಜಿ ಗುಬ್ಬಚ್ಚಿಯ ದೃಷ್ಟಿ ಒಂದು ಮನೆಯ ಮೇಲೆ ಹೋಯಿತು. ಆ ಮನೆಯ ನೋಡಿ ಅವಳು ತುಂಬಾನೇ ಆಶ್ಚರ್ಯಪಟ್ಲು. ಆವಾಗ ಬುಜ್ಜಿ ಗುಬ್ಬಚ್ಚಿ, ಬನ್ನು ಅಮ್ಮ, ಅಲ್ಲಿ ನೋಡಿ, ಆ ಮನೆನ ನೋಡಿ. ಎಲ್ರೂ ಬುಜ್ಜಿ ತೋರಿಸಿದ ಕಡೆ ತಿರುಗಿ ನೋಡಿದ್ರು. ದೂರದಲ್ಲಿ ಮಹಿಹದ್ದು ಹಾಗೂ ಲೂಸಿ ಪಾರಿವಾಳದ ಮನೆ ಇತ್ತು. ಆ ಮನೆ ತುಂಬಾ ಚಿಕ್ಕ ಮನೆ, ಹಳೆ ಮನೆ ಕೂಡ. ಆದ್ರೆ ಅವ್ರ ಮನೆ ಬಾಗಿಲನ್ನ ತೆರೆದೇ ಇಟ್ಟಿದ್ರು ಕೂಡ ಮಳೆ ನೀರು ಮನೆಯೊಳಗಡೆ ಹೋಗ್ಲಿಲ್ಲ. ಆ ಗಾಳಿಗೆ ಅವರ ಮನೆಯ ಮೇಲೆ ಇದ್ದ ಹಂಚು ಒಂದ್ ಕೂಡ ಹಾರ್ಕೊಂಡು ಹೋಗ್ಲೇ ಇಲ್ಲ. ಅದೇ ರೀತಿ ಮನೇಲಿದ್ದ ಕಿಟಕಿ ಬಾಗಿಲು ಯಾವುದು ಕೂಡ ಟಪ್ ಟಪ್ ಅಂತ ಹೊಡ್ಕೊಳ್ಳೋ ಇಲ್ಲ. ಇದ ನೋಡಿ ಎಲ್ರೂ ಆಶ್ಚರ್ಯಪಟ್ರು. ವಾವ್, ವಾಟ್ ದ ಹೆಲ್! ಲೇ ಬನ್ನು, ಅಲ್ಲಿ ನೋಡು, ಆ ಮನೆ ಎಷ್ಟು ಸ್ಟ್ರಾಂಗ್ ಆಗಿದೆ. ನಾವು ಸಿಮೆಂಟು ಇಟ್ಟಿಗೆಯಿಂದ ಕಟ್ಟಿರುವ ಮನೆ ಹೇಗೆ ಬಿದ್ದೋಯ್ತು. ಆ ಮನೆ ನೋಡು ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂತ. ಲೇ ನೋಡ್ದ, ಇದೇ ಕಣೋ ಹಳ್ಳಿಯ ಸ್ಟ್ರಾಂಗ್ ಅಂದ್ರೆ. ನಮ್ಮ ತಾತ ಮುತ್ತಾತನಿಗೆ ಮನೆನೇ ಎಷ್ಟು ಸ್ಟ್ರಾಂಗ್ ಆಗಿ ಕಟ್ಟಬೇಕು ಅಂತ ಗೊತ್ತು. ಆದ್ರೆ ನಮ್ಮ ಸಿಟಿಯವರಿಗೆ ಮನೆನ ಸ್ಟೈಲ್ ಆಗಿ ಮಾತ್ರ ಕಟ್ಟಕ್ ಗೊತ್ತು. ಆ ಅಂಚಿನ ಮನೆಯ ಡಿಸೈನು ಗಾಳಿಗೆ ಹೇಗೆ ತಡಿಬೇಕು ಅಂತ ಗೊತ್ತಿದೆ, ಅದಕ್ಕೆ ಆ ಮನೆ ಬಿದ್ದೋಗಿಲ್ಲ. ಆವಾಗ ಟುನಿ ಅಳುತ್ತಾ, ನಾವು ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟು ಚೋಟು. ಇವಾಗ ನಮ್ಮ ಅಂಚಿನ ಮನೆಯನ್ನು ಕೂಡ ನಾವು ತೆಗೆದುಬಿಟ್ಟು ದೊಡ್ಡ ಅಪಾರ್ಟ್ಮೆಂಟ್ನ ಕಟ್ಬಿಟ್ಟು. ಸರಿ ಬನ್ನಿ, ಮಗಿ ಮನೆಗೆ ಹೋಗೋಣ. ಹೋಗಿ ಕಷ್ಟಕ್ಕೆ ಬಾಗಿಲನ್ನು ತಟ್ಟೋಣ. ಎಲ್ರೂ ತಕ್ಷಣ ಮಹಿಹದ್ದಿನ ಮನೆ ಹತ್ತಿರ ಹೋಗಿ ನಿಂತ್ಕೊಂಡಿದ್ರು. ಆವಾಗ ಟೋನಿ ಗುಬ್ಬಚ್ಚಿ ಜೋರಾಗಿ ಕರೆದ್ಲು, ಮಗಿಯವರೇ, ಓ ಮಗಿಯವರೇ, ದಯವಿಟ್ಟು ಬಾಗಿಲು ತೆಗೀರಿ, ಚಳಿಗೆ ನಡುಕ್ತಾ ಇದ್ದೀವಿ. ಮೇಲೆ ಬಾಗಿಲನ್ನ ತೆರೆದು ನೋಡಿದಾಗ ಒಳಗಡೆ ಲೂಸಿ ಪಾರಿವಾಳ ಮಹಿಹದ್ದು ಇಬ್ರು ಕೂಡ ಬೆಂಕಿಯ ಹತ್ತಿರದಲ್ಲಿ ಕೂತ್ಕೊಂಡು ಚಳಿ ಕಾಯ್ತಾ ಇದ್ರು.
ಆವಾಗ ಮಳೆಯಲ್ಲಿ ಒದ್ದೆಯಾಗಿ ಬಂದಿರುವ ಅವ್ರ ಪರಿಸ್ಥಿತಿ ನೋಡಿ ಅವ್ರಿಗೆ ತುಂಬಾ ಬೇಜಾರಾಯಿತು. ಅಯ್ಯಯ್ಯೋ, ತುನಿ, ಚೋಟು, ಚಿಚ್ಚು, ಏನಾಯ್ತು? ಈ ಜೋರು ಮಳೆಯಲ್ಲಿ ನೆನ್ಕೊಂಡ್ ಬಂದಿದ್ದೀರಾ? ಹೌದು, ನಿಮ್ ಮನೆ ಏನಾಯ್ತು? ಸರಿ ಸರಿ, ಒಳಗ್ ಬನ್ನಿ. ತಗೊಳ್ಳಿ, ಈ ಟವಲ್ ಅಲ್ಲಿ ಒರೆಸ್ಕೊಳ್ಳಿ. ಬಂದು ಈ ಕೆಂಡದ ಪಕ್ಕ ಕೂತ್ಕೊಳ್ಳಿ, ಬಿಸಿಯಾಗಿರುತ್ತೆ. ಎಲ್ರೂ ಕೂಡ ಮನೆಯೊಳಗಡೆ ಬಂದ್ರು. ಟವಲಲ್ಲಿ ಅವ್ರ ಮುಖ ಎಲ್ಲಾನು ಒರೆಸ್ಕೊಂಡು ಬೆಂಕಿಯ ಹತ್ತಿರದಲ್ಲಿ ಬಂದು ಕೂತ್ಕೊಂಡಿದ್ರು. ಹೊರಗಡೆ ಬಿರುಗಾಳಿ ಬೀಸ್ತಾ ಇದ್ರು ಕೂಡ ಮನೆಯೊಳಗಡೆ ಆ ಶಬ್ದ ಅಷ್ಟು ಜೋರಾಗಿ ಏನೂ ಕೇಳಿಸ್ಲೇ ಇಲ್ಲ. ಅದು ಅಲ್ಲದೆ ಮನೆಯೊಳಗಡೆ ತುಂಬಾ ಬೆಚ್ಚಗಿತ್ತು. ಇದನ್ನ ನೋಡಿ ಸಿಟಿಯಿಂದ ಬಂದಿರುವ ಆ 3 ಚಿಕ್ಕ ಮಕ್ಕಳು ಕೂಡ ಆಶ್ಚರ್ಯಪಟ್ರು. ಮಗಿ ಆಂಟಿ, ನಮ್ಮನ್ನು ಕ್ಷಮಿಸಿ. ಆವತ್ತು ನಾವು ಸಿಟಿಯಿಂದ ಬಂದವರು, ಸಿಟಿಯಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಯಲ್ಲಿ ಇದ್ದವರು ಅಂತ ನಿಮ್ಮ ಮನೆಯನ್ನು ನೋಡಿ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟು. ಆದ್ರೆ ನಿಮ್ಮ ಹಳೆಯ ಪದ್ಧತಿ, ಈ ಮಣ್ಣಿನ ಮನೆಯನ್ನೇ ಇವತ್ತು ನಮ್ಗೆ ಇಲ್ಲಿ ಇರ್ಲಿಕ್ಕೆ ಆಶ್ರಯ ಕೊಟ್ಟಿದೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಹೌದು ಆಂಟಿ, ನಾವು ಸಿಟಿಯಿಂದ ಬಂದವರು ಅಂತ ಈ ಊರಿನ ಮಣ್ಣಿನ ಮನೆಯನ್ನು ಅರ್ಥ ಮಾಡ್ಕೊಳ್ದೆ ನಿಮ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟು ದಯವಿಟ್ಟು ನಮ್ನ ಕ್ಷಮಿಸಿ ಆಂಟಿ. ಮಹಿ ನಗುತ್ತಾ, ಅಯ್ಯೋ ಮಕ್ಳೇ, ನಿಮ್ಮ ಮೇಲೆ ನನಗೆ ಯಾವ ರೀತಿಯ ಕೋಪ ಇಲ್ಲ. ನೀವು ಇವಾಗಿನ ಜನರೇಷನ್ ಅವರು, ಆದ್ರೂ ಕೂಡ ಹಳೆಯ ಪದ್ಧತಿಯನ್ನು ಯಾವಾಗ್ಲೂ ತಪ್ಪಾಗಿ ಮಾತಾಡ್ಲೇಬಾರ್ದು. ಹಳೆಯ ಪದ್ಧತಿ ಬಗ್ಗೆ ತುಂಬಾ ತಪ್ಪಾಗಿ ನಾವು ಮಾತಾಡ್ಲೇಬಾರ್ದು. ಅದರ ಹಿಂದೆ ಒಂದು ದೊಡ್ಡ ಕಾರಣವೇ ಇರುತ್ತೆ. ನಮ್ಮ ಮಣ್ಣಿನ ಮನೆಯನ್ನು ನೋಡಿ ನೀವು ನಗ್ಬಾರ್ದು. ಯಾಕೆ ಅಂದ್ರೆ ಇವತ್ತು ನಮ್ಮ ಮಣ್ಣಿನ ಮನೆನೇ ಇವತ್ತು ನಿಮ್ಗೆ ಇಲ್ಲಿ ಉಳಿಯಕ್ಕೆ ಆಶ್ರಯವನ್ನು ಕೊಟ್ಟಿರೋದು. ಆವಾಗ ಟೋನಿ ಅಳುತ್ತಾ, ಹೌದು ಮಗಿಯವ್ರೆ, ನಾವು ನಮ್ಮ ಹೊಸ ಮನೆಯನ್ನು ಕಟ್ಟಿಕೊಂಡು ಹಳೆಯ ಮನೆಯನ್ನು ಹೊಡೆದಾಕದು. ನಮ್ಮನ್ನು ನೀವು ಕ್ಷಮಿಸ್ಬಿಡಿ. ಸರಿ ಸರಿ, ನೀವು ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ಬೇಡಿ. ಅದನ್ನೆಲ್ಲ ಅಲ್ಲಿಗೆ ಮರ್ತು ಬಿಡಿ. ಈ ಮಳೆಗೆ ನಾನು ಬಿಸಿ ಬಿಸಿ ಅನ್ನ, ನಾಟಿ ಕೋಳಿ ಸಾರ್ ಮಾಡಿದೀನಿ. ಎಲ್ಲರೂ ಇಲ್ಲಿ ಕೂತ್ಕೊಂಡು ಊಟ ಮಾಡೋಣ. ಚಿನ್ನಕ್ಕಾಗಿ ಖುಷಿಯಾಗಿ, ಅರರೇ, ನಾಟಿ ಕೋಳಿ ಸಾರ ಈ ಮಳೆಗೆ ಅದ್ಭುತವಾಗಿರುತ್ತೆ. ಹಾಗೆ ಮಕ್ಳೆಲ್ರು ಸಂತೋಷವಾಗಿ ಆ ಮಣ್ಣಿನ ನೆಲದಲ್ಲಿ ಒಂದ್ ಚಾಪೆ ಹಾಕೊಂಡು ಕೂತ್ಕೊಂಡ್ರು. ಆಮೇಲೆ ಬಿಸಿ ಬಿಸಿಯಾಗಿ ಎಲ್ರೂ ಊಟ ಮಾಡ್ತಾ ಇದ್ರು. ಹೊರಗಡೆ ಜೋರಾಗಿ ಗಾಳಿ ಬೀಸ್ತಾ ಇದ್ರು ಸರಿ, ಮಳೆ ಸುರಿತಾ ಇದ್ರು ಸರಿ, ಒಳಗಡೆ ಯಾವುದೇ ಶಬ್ದನೂ ಕೇಳದೆ ತುಂಬಾನೇ ಪ್ರಶಾಂತವಾಗಿತ್ತು. ಮಕ್ಳೆಲ್ರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಒಂದು ಚಾಪೆ ಹಾಕೊಂಡು ಹಾಗೇಲೇ ಮಲ್ಕೊಂಡಿದ್ರು. ಅವರು ಆ ಮನೇನ ನೋಡ್ಕೊಂಡು ಆ ಕಾಲದಲ್ಲೇ ಯಾರ್ ಕಟ್ಟಿದ್ರೋ ಈ ಮನೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದ್ಕೊಂಡು ಅವ್ರೆಲ್ರೂ ಕೂಡ ತುಂಬಾನೇ ಆಶ್ಚರ್ಯ ಪಡ್ತಿದ್ರು. ಲೇ, ನೋಡಿದ್ರ ಕಣೋ, ಎಷ್ಟು ಹಳೆಯ ಮನೆಯಾದ್ರೂ ಕೂಡ ಮುಖದ ಮೇಲೆ ಒಂದು ಹನಿ ನೀರು ಕೂಡ ಬಿದ್ದಿಲ್ಲ. ಇದೇ ನಮ್ಮ ಮನೆಯಾದ್ರೆ ಮುಖ ಎಲ್ಲ ನೆಂದೋಗ್ತಿತ್ತು. ಹೌದು ಕಣೋ, ನಾಳೆ ಮಳೆ ಕಡಿಮೆ ಆದ್ಮೇಲೆ ಸಿಟಿಗೆ ಹೋಗಿ ನಾನೊಂದ್ ಕೆಲ್ಸ ಮಾಡ್ತೀನಿ. ಬನ್ನು, ಏನೇ ಮಾಡ್ತೀಯಾ? ನಾನು ಸಿಟಿಗೆ ಹೋಗಿ ಇಲ್ಲಿರುವ ಈ ಮನೆನ ಹೊಡೆದಾಕಿ ಮತ್ತೆ ಮಣ್ಣಿನ ಹಂಚಿನ ಮನೆಯನ್ನು ನಮ್ಮಮ್ಮನ್ಗೋಸ್ಕರ ಕಟ್ಟಿ ಕೊಡ್ತೀನಿ. ಅದಕ್ಕೋಸ್ಕರ ನಾನು ಸಿಟಿಗೆ ಹೋಗ್ಬೇಕು. ಸೂಪರ್ ಐಡಿಯಾ ಬುಜ್ಜಿ, ನಾವು ಕೂಡ ಅದೇ ರೀತಿ ಮನೆ ಕಟ್ಟೋಣ. ಆ ದಿನ ರಾತ್ರಿ ಮಕ್ಕಳು ಅವ್ರು ಕಟ್ಟಿರುವ ಹೊಸ ಬಂಗ್ಲೆ ಮನೆಕ್ಕಿಂತ ಅವ್ರ ಅಜ್ಜನ್ ಕಾಲದಲ್ಲಿ ಕಟ್ಟಿರುವ ಆ ಚಿಕ್ಕ ಮನೆನೇ ತುಂಬಾ ದೊಡ್ಡದು ಅಂತ ಅನ್ಕೊಂಡ್ರು. ಯಾವ ಮನೇನ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆ ಮನೆನೇ ಇವಾಗ ಅವ್ರಿಗೊಂದು ಅಪಾಯ ಬಂದಾಗ ಅವ್ರ ಪ್ರಾಣನ ಕಾಪಾಡಿ ಅವ್ರಿಗೆ ನೆಮ್ಮದಿನ ಕೊಟ್ಟಿತ್ತು.